ತುಂಬ ಜನಕ್ಕೆ ಈ ಗಿಡದ ಬಗ್ಗೆ ಗೊತ್ತೇ ಇರುತ್ತೆ ನೋಡಿ. ಜಾಯಿಕಾಯಿ ಇದು ಬಂದು ಫೀಮೇಲ್ ಪ್ಲ್ಯಾಂಟ್, ಎಲ್ಲ ಕಾಯಿ ಕಚ್ಚಿದೆ. ನಾವು ನೆಲದಲ್ಲಿ ಹಾಕಿರ್ತಕ್ಕಂಥದ್ದು 5 ಗಿಡ ಹಾಕಿದ್ದೀವಿ, ಅದರಲ್ಲಿ 4 ಫೀಮೇಲ್ ಇದೆ, ಒಂದು ಮೇಲ್ ಪ್ಲ್ಯಾಂಟ್ ಕೂಡ ಇದೆ, ಅದು ತೋರಿಸ್ತೀನಿ ಬನ್ನಿ. ನೋಡಿ ಫೀಮೇಲ್ ಪ್ಲ್ಯಾಂಟಲ್ಲಿ ಈ ರೀತಿ ಇರುತ್ತೆ. ಫೀಮೇಲ್ ಪ್ಲ್ಯಾಂಟಲ್ಲಿ ನೋಡಿ ಹೂವು ಯಾವ ರೀತಿ ಆಗುತ್ತೆ ಅನ್ನೋದನ್ನು ತೋರಿಸ್ತೀನಿ ನಿಮಗೆ ಝೂಮಲ್ಲಿ. ನೋಡಿ ಈ ಶೇಪಲ್ಲಿ ಈ ರೀತಿ ಇರುತ್ತೆ. ಈಗ ಆದಮೇಲೆ ನಿಮಗೆ ಈ ರೀತಿ ಕಾಯಿ ಕಚ್ಚುತ್ತೆ. ಸೊ ಅದು ಇಲ್ಲಿ ಮೇಲ್ಗಡೆ ಎಲ್ಲ ಇದೆ ನೋಡಿ, ಅದೆಲ್ಲ ಪೂರ್ತಿ ದೊಡ್ಡದಾಗಿ ಆರೆಂಜಿಶ್ ಟರ್ನ್ ಆಗಿ, ಸೊ ಆರೆಂಜ್ ಅಲ್ಲ, ಲೈಟ್ ಎಲ್ಲೋ ಟು ಲೈಟ್ ಆರೆಂಜ್ ಟರ್ನ್ ಆಗುತ್ತೆ. ಆಗ ಅದು ಹೂವು ಹೊಡೆಯುತ್ತೆ, ಅದರೊಳಗಡೆ ಜಾಪತ್ರೆ ಇರುತ್ತೆ, ಹಾಗೆ ಜಾಯಿಕಾಯಿ ಇರುತ್ತೆ. ಇದು ಫೀಮೇಲ್ ಪ್ಲ್ಯಾಂಟ್, ಈಗ ಚಿಗುರಿದೆ, ಈಗೆಲ್ಲ ಫ್ಲವರಿಂಗ್ ಸ್ಟಾರ್ಟ್ ಆಗ್ತಿದೆ. ಅದೇ ಇಲ್ಲೇ ಹತ್ರದಲ್ಲೇ ನೋಡಿ, ಇದು ಬಂದು ಮೇಲ್ ಪ್ಲ್ಯಾಂಟ್. ಇದರಲ್ಲೆಲ್ಲ ಇದೆಯಲ್ಲ ಹೂವೆಲ್ಲ, ಇದು ಪೂರ್ತಿ ಹೂವು ಬಿಟ್ಟಿರೋದು ಮೇಲೆಲ್ಲ, ಅದು ಹ್ಯಾಂಗಿಂಗ್ಸ್ ಕೆಳಗಡೆ ಡ್ರಾಪ್ ಡೌನ್ಸ್ ಇದೆಯಲ್ಲ, ಇದೆಲ್ಲ ಅಷ್ಟೇ. ಇದು ಮೇಲ್ ಪ್ಲ್ಯಾಂಟ್, ಇದರಲ್ಲಿ ಕಾಯಿ ಕಚ್ಚೋದಿಲ್ಲ. ಬಟ್ ಜಾಯಿಕಾಯಿ ನೀವು ಹಾಕ್ಕೊಳ್ಳೋಂಗಿದ್ರೆ ಖಂಡಿತ ಒಂದು ಗಿಡ ಹಾಕ್ಕೊಂಡ್ರೆ ನಿಮಗೆ ಕಾಯಿ ಅನ್ನೋದು ಬಿಡೋದಿಲ್ಲ. ಈ ರೀತಿ ಮೇಲು ಫೀಮೇಲ್ ಎರಡೂ ಹಾಕ್ಕೋಬೇಕಾಗತ್ತೆ. ನೋಡಿ ಇದು ಫೀಮೇಲ್ ಪ್ಲ್ಯಾಂಟಲ್ಲಿ ಝೂಮಲ್ಲಿ ತೋರಿಸ್ತೀನಿ ನಿಮಗೆ, ಈ ರೀತಿ ಫ್ಲವರಿಂಗ್ ಆಗುತ್ತೆ. ಬಟ್ ಇದೆಲ್ಲ ಕಾಯಿ ಏನು ಟರ್ನ್ ಆಗಲ್ಲ. ಬಟ್ ಇದು ಕೂಡ ತುಂಬಾ ಇಂಪಾರ್ಟೆಂಟ್, ಇದಿದ್ರೇ ನಿಮಗೆ ಪಾಲಿನೇಷನ್ ಅನ್ನೋದಾಗುತ್ತೆ ಫೀಮೇಲ್ ಪ್ಲ್ಯಾಂಟ್ಗೆ, ಆಗ ನಿಮಗೆ ಕಾಯಿ ಕಚ್ಚೋದು ಜಾಯಿಕಾಯಿ ಬರೋದು. ಸೊ ನಮ್ಮ ಹತ್ರ ಇರೋ ಇದೆಲ್ಲ ಕಸಿ ಗಿಡಗಳು, ಗ್ರಾಫ್ಟೆಡ್ ಜಾಯಿಕಾಯಿ. ನಿಮಗೆ ಸೀಡ್ಲಿಂಗ್ ಇರ್ತಕ್ಕಂಥ ಕಾಯಿಗಳು ಕೂಡ ಅವೈಲೇಬಲ್ ಇದೆ. ಸೊ ಇದೆಲ್ಲ ನೋಡಿ ಚಕೋತ ಬಿದ್ದೋಗಿದೆ. ಚಕೋತ ಹಲಸಿನ ಹಣ್ಣಿಗೆಲ್ಲ ನೀರು ಜಾಸ್ತಿ ಆದರೆ ಈ ರೀತಿ ಊಜಿ ಹೊಡೆದು ಬಿದ್ದಿರೋದು ಇದು. ಸೊ ನೀರು ಜಾಸ್ತಿ ಆದರೂ ಈ ಥರ ಎಲ್ಲ ಕಾಯೆಲ್ಲ ಬಿದ್ದೋಗುತ್ತೆ. ಅದಕ್ಕೋಸ್ಕರನೇ ಹಣ್ಣು ಕಚ್ಚಿದಾಗ, ಕಾಯಿ ಕಚ್ಚಿದಾಗ ಯಾವುದೇ ಕಾರಣಕ್ಕೂ ನೀರು ಜಾಸ್ತಿ ಕೊಡಬೇಡಿ ಹಣ್ಣಿನ ಗಿಡಗಳಿಗೆ. ಸೊ ಇದೆಲ್ಲ ಅವೈಲೇಬಲ್ ಇರ್ತಕ್ಕಂಥ ಜಾಯಿಕಾಯಿ ಗಿಡಗಳು. ನಿಮಗೆ ಅಪ್ ಟು 12 ಫೀಟ್ವರೆಗೂ ಜಾಯಿಕಾಯಿ ಗಿಡಗಳು ಅವೈಲೇಬಲ್ ಇದೆ. ಖಂಡಿತ ತೇಜ ನರ್ಸರಿ ಆರ್ಗ್ಯಾನಿಕ್ ಫಾರ್ಮ್ಸ್ನ ವಿಸಿಟ್ ಮಾಡಿ, ನಂದು ಹಿಲ್ಸ್ ರೋಡಲ್ಲಿ ಬರುತ್ತೆ. ಥ್ಯಾಂಕ್ ಯು, ಬಾಯ್.